ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ನಮಸ್ಕಾರ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಿಂದ ಒಂದು ಪ್ರಮುಖ ಸುದ್ದಿ ಹೊರಬೀಳ್ತಾ ಇದೆ. ಭದ್ರಾ ಕಾಲೋನಿಯ ಶ್ರೀ ರಾಮಾಂಜನೇಯ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ್ದು ಯಾರು ಅಂತ ತಿಳಿಯಬೇಕೆ? ಹಾಗಾದ್ರೆ ಈ ವರದಿಯನ್ನು ಗಮನಿಸಿ. ದೇವಸ್ಥಾನವನ್ನು ಬಿಡದ ಕಿಡಿಗೇಡಿಗಳ ಪತ್ತೆಗೆ ಪೊಲೀಸರು ನಡೆಸಿದ ಕಾರ್ಯಾಚರಣೆ ಈಗ ಯಶಸ್ವಿಯಾಗಿದೆ. ಹೌದು, ಭದ್ರಾವತಿಯ ಶ್ರೀ ರಾಮಾಂಜನೇಯ ದೇವಸ್ಥಾನದಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣದ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ದೇವಸ್ಥಾನದಲ್ಲಿ ಕಳ್ಳತನ ನಡೆದ ಬೆನ್ನಲ್ಲೇ ಭದ್ರಾವತಿ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿದ ಶಿವಮೊಗ್ಗ ಎಸ್ಪಿ ನಿಖಿಲ್ ಬಿ ಮಾರ್ಗದರ್ಶನದಲ್ಲಿ ಭದ್ರಾವತಿ ಡಿವೈಎಸ್ಪಿ ನೇತೃತ್ವದ ವಿಶೇಷ ತಂಡ ಈ ಕಾರ್ಯಾಚರಣೆ ನಡೆಸಿತ್ತು. ಅರೆಸ್ಟ್ ಆದ ಕಿಲಾಡಿಗಳು ಬೇರೆ ಯಾರೂ ಅಲ್ಲ, ಭದ್ರಾವತಿಯ ಧಡಂಕಟ್ಟೆ ನಿವಾಸಿಗಳಾದ ವೆಂಕಟೇಶ ಅಲಿಯಾಸ್ ಕೆಮ್ಮಣ್ಣುಗುಂಡಿ ಮತ್ತು ಪರಶುರಾಮ. ಬಂಧಿತರಿಂದ ಸುಮಾರು 13,000 ರೂಪಾಯಿ ಮೌಲ್ಯದ 1 ಗ್ರಾಂ 3 ಮಿಲಿ ತೂಕದ ಚಿನ್ನದ ತಾಳಿ, 8,160 ರೂಪಾಯಿ ನಗದು ಹಣ ಮತ್ತು ಸಾಕ್ಷ್ಯ ನಾಶಪಡಿಸಲು ಕದ್ದಿದ್ದ 6,000 ರೂಪಾಯಿ ಮೌಲ್ಯದ ವರಗಳು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ದೈವದ ಮನೆಯಲ್ಲೇ ಕೈಚಳಕ ತೋರಿಸಿದ್ದ ಈ ಕಳ್ಳರನ್ನು ಹೆಡೆಮುರಿ ಕಟ್ಟುವ ಮೂಲಕ ಪೊಲೀಸರು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ ಚಾನೆಲ್ ಇನ್ಸೈಟ್ ನ್ಯೂಸ್ 14.